ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆಗಿರುವ ದೇವರೇ, ಇಲ್ಲಿವರೆಗೂ ನಿನ್ನ ಮಕ್ಕಳಂತ ನಾವೆಲ್ಲರೂ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟರೆ ನಿಮ್ಮ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ ಅಯ್ಯ, ಸ್ವಲ್ಪ ಹೊತ್ತು ನಿಮ್ಮ ಮಾತುಗಳನ್ನು ಧ್ಯಾನಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು, ಸಮುಚಿತವಂಥ ಜ್ಞಾನವನ್ನು ಆಲೋಚನೆ ಪಟ್ಟು ತನ್ನ ಮಕ್ಕಳಿಗೆ ನೀವೇ ಮಾತಾಡಿಕೊಳ್ಳಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಂದೆ. ನಾನಂತೂ ಅಲ್ಪನೂ ಅಯೋಗ್ಯನು, ಯಾವ ಕೆಲಸಕ್ಕೆ ಬಾರದವನು, ಆದಾಗಲೂ ಪ್ರೀತಿ ಮಾಡಿ ನಿಮ್ಮ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಳ್ಳಬೇಕಾಗಿ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ತಂದೆ. ಎಲ್ಲರೂ ಚಿತ್ರವನ್ನು ನಡೆಸ್ಕೊಂಡು ನೀನು ಮಹಿಮಂತಬೇಕಂತೇಳಿ ಈ ಪ್ರಾರ್ಥನೆ ಮಗನು, ನಮ್ಮ ರಕ್ಷಕನು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತನೂ ಆಗಿರುವ ಯೇಸು ಕ್ರಿಸ್ತರ ಶ್ರೇಷ್ಠವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇನ್. ಓಕೆ ಪ್ರಿಯರೇ, ತಂದೆಯಾದ ದೇವರ ಒಂದು ಮಹಾ ಕೃಪೆಯಿಂದ ಆತನ ಸನ್ನಿಧಿಯಲ್ಲಿ ಆತನ ಮಾತನ್ನು ತಿಳಿಸುವುದಕ್ಕೆ ತಂದೆಯಾದ ದೇವರು ಫತ್ತೇಪುರ ಗ್ರಾಮದಲ್ಲಿ 2ನೇ ಸಾರಿ ಸುವಾರ್ತೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ತಂದೆಯ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಫತ್ತೇಪುರ ಗ್ರಾಮದಲ್ಲಿ ಸುವಾರ್ತೆ ಮಾಡೋದಕ್ಕೆ ದೈವ ಸೇವಕರು ಹಾಗೂ ಸಭೆಯವರು ಅನುಮತಿ ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯಗಳನ್ನು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಸಮಯ 9:10 ಇದೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಎಲ್ಲರೂ ಜಾಗ್ರತೆಯಿಂದ, ಶ್ರದ್ಧೆಯಿಂದ ದೇವರ ಮಾತುಗಳನ್ನು ಆಲೋಚನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ ಪ್ರಿಯರಾದ ದೇವರ ಮಕ್ಕಳೇ, ಈ ದಿನ ಒಂದು ಉಪವಾಸದ ದಿನಗಳು. ಯಾಕಂದರೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ನಮಗೋಸ್ಕರ ಲೋಕ ಬಂದು ಆದರೂ ನಮಗೋಸ್ಕರ ಅನೇಕ ಪ್ರಯಾಸಪಟ್ಟು ಕಲ್ವರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ನಮಗೆ ರಕ್ಷಣೆ ಕೊಟ್ಟದಕ್ಕಾಗಿ ನಾವೆಲ್ಲರೂ ಆತನ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂತ್ಕೊಂಡು ಆರಾಧಿಸ್ತಾ ಇದ್ದೇವೆ ಪ್ರಿಯರೇ. ಹೌದಲ್ರಿ? ಈ ದಿನ ಉಪವಾಸ ಯಾಕೆ ಮಾಡ್ತೇವೆ ಅಂದರೆ ಯೇಸು ಕ್ರಿಸ್ತರು ನಮಗೋಸ್ಕರ ಪಟ್ಟಿರ್ತಕ್ಕಂಥ ಪ್ರಯಾಸವನ್ನು ಜ್ಞಾಪಕ ಮಾಡೋದಕ್ಕೋಸ್ಕರ, ದೇವರ ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರ ನಾವೆಲ್ಲರೂ ಈ ದಿನ ಉಪವಾಸ ಅಂತೇಳಿ ಆತನ ಆರಾಧಿಸುವಂಥದ್ದು, ಆತನ ಸ್ತುತಿಸುವಂಥ ಕೆಲಸದಲ್ಲಿ ನಾವು ಇದೆ. ಹೌದಲ್ರಿ ಪ್ರಿಯರೇ? ಇದನ್ನೊಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ಏನಂದರೆ ಯೇಸು ಕ್ರಿಸ್ತನು ಹೇಳಿದ್ದು ಏನು, ಕ್ರೈಸ್ತರು ಮಾಡುತ್ತಿರುವುದು ಏನು ಅಂತ ಒಂದು ಸಬ್ಜೆಕ್ಟು ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಪ್ರಿಯರೇ. ಜಾಗ್ರತೆಯಿಂದ ಕೇಳಿ ಆಲೋಚನೆ ಮಾಡಿ. ಏನು ಪ್ರಿಯರೇ ಸಬ್ಜೆಕ್ಟ್? ಏನು? ಯೇಸು ಕ್ರಿಸ್ತನು ಹೇಳಿದ್ದು ಏನು, ಕ್ರೈಸ್ತರು ಮಾಡುತ್ತಿರುವುದು ಏನು. ಯಾಕಂದರೆ ನಾವು ಕೂತಿರ್ತಕ್ಕಂಥ ಎಲ್ಲರೂ ಏನಪ್ಪ? ಕ್ರೈಸ್ತರಲ್ಲ. ಅಂದರೆ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ನಮ್ಮ ಜೀವಿತಕ್ಕೆ ಸರ್ವಾಧಿಕಾರಿಯಾಗಿ ಅಂಗೀಕಾರ ಮಾಡಿಕೊಂಡಿದ್ದೆವು. ಹೌದೇನ್ರಿ? ಅಂದರೆ ನಾನು ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ, ಯೇಸು ಕ್ರಿಸ್ತರಂದರೆ ಅಥವಾ ಯೇಸು ಕ್ರಿಸ್ತನ ವಾಕ್ಯಗಳು ಅಂದರೆ ಅಥವಾ ಯೇಸು ಕ್ರಿಸ್ತನ ಆಜ್ಞೆಗಳು ಅಂದರೆ ಎಷ್ಟು ಜನ ಇಷ್ಟ ರೀ? ಒಂದು ಸಾರಿ ಎಲ್ಲರೂ ಕೈ ಮ್ಯಾಕೆ ತೋರಿಸ್ರಿ. ಯೇಸು ಪ್ರಭು ಅಂದ್ರೆ ನಮಗೆ ಇಷ್ಟ ಇಲ್ಲ, ಯೇಸು ಕ್ರಿಸ್ತನ ವಾಕ್ಯ ಅಂದ್ರೆ ನಮಗೆ ಇಷ್ಟ, ಯೇಸು ಕ್ರಿಸ್ತನ ಮಾತು ಅಂದ್ರೆ ನಮಗೆ ಇಷ್ಟ. ಹೌದಲ್ರಿ? ಯೇಸು ಕ್ರಿಸ್ತನ ನಮಗೆ ಇಷ್ಟ ಆಗಿರುವಾಗ ನಾವು ಯಾವ ರೀತಿ ಇದ್ದಂತಕ್ಕಂಥ ವಿಷಯದಲ್ಲಿ ನಾವು ಮಾತಾಡುವಾಗ ಯೇಸು ಕ್ರಿಸ್ತನು ಹೇಳಿದ್ದು ಏನು, ಕ್ರೈಸ್ತರು ಮಾಡ್ತಿರೋದು ಏನು ಅಂದಾಗ ನಾವು ಚೆನ್ನಾಗಿ ಆಲೋಚನೆ ಮಾಡಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಏನು ಹೇಳಿದ್ದಾರೆ ಮತ್ತು ನಾವೇನು ಮಾಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಯಾವ ಮಾರ್ಗದಲ್ಲಿ ನಡಿ ಅಂತ ಹೇಳಿದ್ದಾರೆ ಮತ್ತು ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಅಂತಕ್ಕಂಥ ವಿಷಯವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಮಹಾ ಅದ್ಭುತವಾದಂಥ ಪ್ರಸಂಗ ಮಾಡಿದಾಗ ಎಲ್ಲಿ ಅಂದರೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗ 1ನೇ ಶತಮಾನದಲ್ಲಿ ಅಲ್ಲಿರ್ತಕ್ಕಂಥ ಜನರ ಹೃದಯಗಳನ್ನು, ಮನಸ್ಸುಗಳನ್ನು ಅತಿ ಆಶ್ಚರ್ಯವನ್ನು ಪಡಿಸುವಂಥ ಪ್ರಸಂಗ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಮಾಡಿದರು ಪ್ರಿಯರೇ. ಯಾವ ಪ್ರಸಂಗ ಅಂದರೆ ಯೇಸು ಕ್ರಿಸ್ತರು ಪರ್ವತದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರ ಹೃದಯಗಳನ್ನು ಕದಲಿಸಿದ ಪ್ರಿಯರೇ. ಅದೇ ಪ್ರಸಂಗ ಎಷ್ಟೋ ಜನರು, ಮಹನೀಯರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಏನಪ್ಪ ಅಂದರೆ ಯೇಸು ಕ್ರಿಸ್ತನ ಮಾತು ಅವ್ರ ಹೃದಯಗಳನ್ನು ಕರಗಿಸಿದ ಪ್ರಿಯರೇ. ಯಾಕಂದರೆ ಮಹಾತ್ಮರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಆಗಿರ್ಬೋದು, ವಾಕ್ಯವನ್ನು ಮತ್ತಲ್ಲಿ ಏನಪ್ಪ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಇವರೆಲ್ಲರೂ ಮಹಾನ್ ವ್ಯಕ್ತಿಗಳು ಆಗಿರ್ತಕ್ಕಂಥವ್ರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮಾತು ಯಾವ ರೀತಿ ಮಾಡ್ಕೊಂಡ್ರೆ ತಮ್ಮ ಹೃದಯದಲ್ಲಿ ಬಹಳ ಅದ್ಭುತವಾದಂಥ ಮಾತು ಅಂತೇಳಿ ಸ್ವೀಕಾರ ಮಾಡಿಸ್ಕೊಂಡು ಯೇಸು ಕ್ರಿಸ್ತನಿಗೆ ಪ್ರೀತಿ ಮಾಡಿದ್ದಾರೆ ಪ್ರಿಯರೇ.
ಹಾಗಾಗಿರುವಾಗ ಈ ದಿನದಲ್ಲಿ ನಾವು ಆಲೋಚನೆ ಮಾಡುವಂಥ ಮಾತೇನಪ್ಪ ಅಂದರೆ, ಯೇಸು ಕ್ರಿಸ್ತ ನಮಗೆ ಏನು ಹೇಳಿದ್ದಾರೆ, ಏನಾಯ್ತು ಮಾಡಂತ ಹೇಳಿದ್ದಾರೆ, ಯಾವ ರೀತಿ ನಡ್ಕೊಂತ ಹೇಳಿದ್ದಾರೆ, ಯಾವ ರೀತಿ ಬದುಕು ಅಂತ ಹೇಳಿದ್ದಾರೆ. ಆದರೆ ಈ ದಿನದಲ್ಲಿ ನಾವು ಯಾವ ರೀತಿಗೆ ಬದುಕ್ತಾ ಇದ್ದೇವೆ ಅಂತಕ್ಕಂಥ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ನಾವೆಲ್ಲರೂ ದೇವರ ಮಕ್ಕಳಾಗಿರುವಾಗ, ನಾವೆಲ್ಲರೂ ದೇವರ ಮಕ್ಕಳಾಗಿರೋದ್ರಿಂದ ದೇವರಿಗೋಸ್ಕರ ಬದುಕಬೇಕು, ದೇವರಿಗಾಗಿ ಜೀವಿಸಬೇಕು. ಅಂದರೆ ದೇವರು ನಮಗೆ ಏನಾಯ್ತು ಹೇಳಿದ್ದಾರೋ ಅದರ ಪ್ರಕಾರ ಬದುಕಬೇಕೆಂಬುದೇ ದೇವರ ಒಂದು ಸಂಕಲ್ಪ ಪ್ರಿಯರೇ. ಆದಾಗ ಮತ್ತೆ ಯೇಸು ಪ್ರಭು ಕೆಲವೊಂದು ವಿಷಯಗಳು ಹೇಳ್ತಾ ಇದ್ದಾರೆ ಪ್ರಿಯರೇ. ಹೇಳುವಾಗ ನಾವು ಆ ಮಾತಿಗೆ ಒಳಪಡ್ತಾ ಇದ್ದೇವಾ ಅಥವಾ ಒಳಪಡ್ತಾ ಇಲ್ಲ, ಕ್ರಿಸ್ತರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ಇದ್ದೇವಾ ಇಲ್ಲವಾ ಅಂತೇಳಿ ಎಲ್ಲರೂ ಕೂಡ ಬೈಬಲನ್ನು ಪರಿಶೋಧನೆ ಮಾಡಬೇಕಾಗಿದೆ ಪ್ರಿಯರೇ. ಒಂದು ಸಾರಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಪ್ರಭು ಏನು ಮಾಡಂತ ಹೇಳಿದ್ದಾರೆ, ಯೇಸು ಪ್ರಭು ಏನಾಯ್ತು ಮಾಡಬೇಡ ಅಂತ ಹೇಳಿದ್ದಾರೆ ಅಂತಕ್ಕಂಥ ವಿಷಯವನ್ನು ಆಲೋಚನೆ ಮಾಡಬೇಕಾಗಿದೆ. ಒಂದು ಸೆಂಟೆನ್ಸ್ ಓದ್ರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. ಏನು ಹೇಳ್ತಾರೆ ಪ್ರಭು, ಒಂದು ಸಾರಿ ಚೆನ್ನಾಗಿ ಗಮನಿಸಬೇಕು. ಸಾಕು ಪ್ರಿಯರೇ, ಏನು ಹೇಳ್ತಾರೆ ಇಲ್ಲಿ, ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ಪ್ರಸಂಗ ಮಾಡ್ತಾಯಿದ್ರು ಪ್ರಿಯಲ್ಲಿ, ಪರ್ವತದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗ ಆ ದಿನದಲ್ಲಿ ಅಂದರೆ ಮೊದಲನೇ ಶತಮಾನದ ಅನೇಕ ಹೃದಯಗಳನ್ನು ಕರಗಿಸಿದೆ. ಅದೇ ರೀತಿಯಲ್ಲಿ ಅನೇಕರು ಮಹನೀಯರಾಗಿರುವುದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಇದನ್ನು ನಾವಾಗಿರ್ಬೋದು. ಅಂದರೆ ಯೇಸು ಕ್ರಿಸ್ತನ ಮಾತಲ್ಲಿ ಬಹಳ ಶ್ರೇಷ್ಠತೆ ಇದೆ, ಯೇಸು ಕ್ರಿಸ್ತನ ಮಾತಲ್ಲಿ ಬಹಳ ಪ್ರೀತಿ ಇದೆ, ಯೇಸು ಕ್ರಿಸ್ತನ ಆಡುವಂಥ ಪ್ರತಿಯೊಂದು ಮಾತಿನಲ್ಲಿ ಮಹಾ ಜ್ಞಾನದ ಸಂಗತಿ ಇರುವುದರಿಂದ ಅನೇಕರು ಆತನನ್ನು ಹಿಂಬಾಲಿಸ್ತಾ ಇದ್ದಾರೆ ಪ್ರಿಯ, ಹೌದಲ್ರಿ? ಆದರೆ ಇಲ್ಲಿ ತಿಳ್ಕೊಳ್ಳುವಂಥ ವಿಷಯ ಏನಪ್ಪ ಅಂದರೆ 5ನೇ ವಚನ ನೋಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ ಅಂತ ಹೇಳಿ ಸುಪ್ರಿಯ ಹೇಳ್ತಿದ್ದಾರೆ. ಆಲೋಚನೆ ಮಾಡಬೇಕಂದ್ರೆ ಯೇಸು ಹೇಳುವಂಥ ಮಾತೇನಪ್ಪ ಅಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡಿ ಅಂತಿದ್ದಾರೆ. ಯಾರು ಹೇಳ್ತಾರೆ ಮಾತಿದು? ಯೇಸು ಪ್ರಭು ಹೇಳುವಂಥ ಮಾತು ಪ್ರಿಯರೇ. ಚೆನ್ನಾಗಿ ನಾವು ಆಲೋಚನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕಂತಂದರೆ, ಯೇಸು ಪ್ರಭು ಮಾತಂದರೆ ನಿಮ್ಮ ಪ್ರಾರ್ಥನೆಯು ಕಪಟಿಗಳ ಹಾಗೆ ಇರ್ಬೋದು. ಇಷ್ಟಕ್ಕೂ ಕಪಟಿಗಳು ಅಂದರೆ ಯಾವ ರೀತಿ ಇದ್ದಾರೆ ಪ್ರಿಯರೇ? ಕಪಟಿಗಳ ಹಾಗೆ ಯೇಸು ಪ್ರಭು ಮಾಡಬೇಡಿ ಅಂತಿದ್ದಾರೆ, ಹೌದಲ್ರಿ? ಅಂದರೆ ಇಷ್ಟಕ್ಕೂ ಕಪಟಿಗಳು ಯಾರು? ಕಪಟತನ ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದಾರ? ಯೇಸು ಪ್ರಭು ಈ ಪ್ರಾರ್ಥನೆ ಬೇಡ ಅಂತಿದ್ದಾರೆ. ಯಾವ ಪ್ರಾರ್ಥನೆ? ಕಪಟಿಗಳ ಆಗಿರ್ತಕ್ಕಂಥ ಪ್ರಾರ್ಥನೆ ಯೇಸು ಪ್ರಭು ಬೇಡ ಅಂತಿದ್ದಾರೆ. ಕೆಳಗಡೆ ಮಾತು ನೋಡಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿ, ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾರಂತೆ. ಯಾರು ಪ್ರಿಯರವರು? ಕಪಟಿಗಳು. ಜನರು ನೋಡಬೇಕು, ಜನರು ಮೆಚ್ಚಬೇಕು, ಜನರಿಂದ ಹೊಗಳಿಸ್ಕೊಳ್ಬೇಕು, ಜನರು ನನ್ನನ್ನು ಒಳ್ಳೆ ವ್ಯಕ್ತಿತ್ವ ಅನ್ನಬೇಕು ಅಂತೇಳಿ ಏನು ಮಾಡ್ತಾರೆ ಪ್ರಿಯರವರು? ಎಲ್ಲೆಲ್ಲಿ ಮಾಡ್ತಾರೆ ಪ್ರಿಯರೇ? ಜನರು ನೋಡಬೇಕೆಂದು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಅವರು ಇಷ್ಟಪಡ್ತಾರಂತೆ. ಅಂದರೆ ಜನರು ಮೆಚ್ಚಬೇಕು. ಸಭಾಮಂದಿರ ಮಾಡುವ ಪ್ರಾರ್ಥನೆ ಇರುತ್ತಂದರೆ ದೊಡ್ಡದಾಗಿ, ಒಂದು ಉದ್ದವಾಗಿ, ಜನರು ಮೆಚ್ಚುವಂಥ ರೀತಿಯಲ್ಲಿ ಗಟ್ಟಿಯಾಗಿ ಚೀರ್ಕೊಂಡು ಒಂಥರ ಜನರಿಗೆ ಆಕರ್ಷಿಸಬೇಕು ಅನ್ನುವಂಥ ಒಂದು ಮನೋಭಾವದಿಂದ, ಕಪಟತನದಿಂದ ಪ್ರಾರ್ಥನೆ ಮಾಡುವಂಥ ಜನರಿದ್ದಾರೆ ಪ್ರಿಯರೇ. ಇಷ್ಟಕ್ಕೂ ಈ ದಿನ ನಮ್ಮ ಪ್ರಾರ್ಥನೆ ಯಾವ ರೀತಿ ಇದೆ ಪ್ರಿಯರೇ? ಒಂದು ಸಾರಿ ಆಲೋಚನೆ ಮಾಡ್ಕೊಳ್ಬೇಕಾಗಿದೆ. ಅಂದರೆ ಇಲ್ಲಿ ಯೇಸು ಪ್ರಭು ಹೇಳ್ತಾ ಇದ್ದಾರೆ, ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ ಅಂತಿದ್ದಾರೆ. ಇಷ್ಟಕ್ಕೂ ನಮ್ಮ ಪ್ರಾರ್ಥನೆ ಯಾವ ರೀತಿಯಲ್ಲಿದೆ? ದೇವರು ಮೆಚ್ಚುವಂಥ ರೀತಿಯಲ್ಲಿದೆಯಾ ಅಥವಾ ದೇವರು ಇಷ್ಟಪಡುವಂಥ ರೀತಿಯಲ್ಲಿದೆಯಾ? ಒಂದು ಸರಿ ನಮ್ಮನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾರು ಕೂಡ ನಿದ್ರೆ ಮಾಡಬಾರ್ದು. ಎಚ್ಚರಿಕೆಯಿಂದ ನಾನು ಪ್ರಶ್ನೆ ಕೇಳಿದ ಪ್ರಶ್ನೆಗೆ ಮಾಡಬೇಕು ಅಂದರೆ ಉತ್ತರ ಕೊಡಬೇಕು ಪ್ರಿಯರೇ. ಏನಂತಂದ್ರೆ ಅಂದರೆ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಜನ ನೋಡ್ಬೇಕು, ಜನರಿಂದ ಮೆಪ್ಪು ಬರಬೇಕು, ಜನರಿಂದ ಸಂತೋಷ ಪಡಬೇಕು ನಾನು ಅನ್ನುವಂಥ ಫೀಲಲ್ಲಿ ಇರ್ತದೆ. ಕೆಳಗಡೆ ಇನ್ನೊಂದು ಮಾತು ನೋಡಿ, 7ನೇ ವಚನ ಎಲ್ಲೆಲ್ಲಿ ಬರಲ್ಪಟ್ಟಿದೆ? ಇಲ್ಲಿ ಕೆಳಗಡೆ ಮತ್ತೆ ಅದೇ ಮಾತು ಹೇಳ್ತದೆ. ಯಾಕಂದರೆ ಯೇಸು ಕ್ರಿಸ್ತರು ಆ ಪರ್ವತದಲ್ಲಿ ಆಡತಕ್ಕಂಥ ಪ್ರಸಂಗ ಯಾವ ರೀತಿ ಅಂದರೆ, ಕೆಲವು ದಿವಸಗಳು ಬೇಡ ಬೇಡ, ಈ ಕೆಲಸ ಬೇಡ, ಈ ರೀತಿ ಬೇಡ, ಈ ರೀತಿ ಬೇಡ ಅಂತೇಳಿ ಎಷ್ಟೋ ಮಾತುಗಳು ಹೇಳ್ತಾಯಿದ್ರು ಪ್ರಿಯರೇ. ಒಂದು ಸಾರಿ ಎಲ್ಲರೂ ಜಾಗ್ರತೆಯಿಂದ ನಿದ್ರೆ ಮಾಡ್ತಾಯಿದ್ರು. ಭಾಳ ಜನ ನಿದ್ರೆ ಮಾಡಿಬಿಟ್ಟೆ ಜಾಗ್ರತೆಯಿಂದ ದೇವ್ರ ವಾಕ್ಯಗಳು ಆಲೋಚನೆ ಮಾಡಿದಾಗ ನನ್ನ ಮಾತಿಗೆ ನೀವು ಗಮನ ಕೊಡಬೇಕು. ನೀವು ನಾನು ಪ್ರಸಂಗಿಸ್ತಾ ಇದ್ದಾನೆ, ನನ್ನ ಮಾತು ಏನಾಯ್ತು ಮಾತಾಡ್ತಾ ಅಂತೇಳಿ ನನ್ನ ಮೇಲೆ ನೀವು ಗೌರವ ಇಡಬೇಕು. ನನ್ನ ಮಾತಿಗೆ ಬರುವಂಥ ಮಾತು ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಚ್ಚರಿಕೆಯಿಂದ ಕೇಳಬೇಕಂತ. ನಿದ್ದೆ ಮಾಡುವಂಥ ಸಾರಿ ಎಚ್ಚರವಾಗಬೇಕು. ಯಾಕಂದರೆ ನಮ್ಮ ಪ್ರಾರ್ಥನೆ ಯಾವ ರೀತಿ ಇದೆ ಅಂತ ವಿಷಯ ಕೆಳಗಡೆ ಮಾತಾಡ್ತಾರೆ ಪ್ರೇರೆ. ಕೇಳೋ ಸಾರಿ
7ನೇ ವಚನ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಸುಮ್ಮನೆ ಹೇಳಬೇಡ ಅಂತಿದ್ದಾರೆ ಪ್ರಭು. ಯಾರು ಪ್ರಿಯರೇ? ನನ್ನನ್ನು ನಿಮ್ಮನ್ನು ಪಾಪದಿಂದ ಬಿಡಿಸೋದಕ್ಕೋಸ್ಕರ ಕಲ್ವೆರೆ ಮೇಲೆ ಸಿಲ್ವೆ ಮೇಲೆ ಬಲಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತರು ನನ್ನನ್ನು ನಿಮ್ಮನ್ನು ಪ್ರೀತಿಸಿ ಹೇಳುವಂಥ ಮಾತು. ಏನು ಹೇಳುವಂಥ ಮಾತು ಅಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ, ನೀವು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಹೇಳಿದನ್ನೇ ಪದೇ ಹೇಳ್ಕೊಂಡು ಪ್ರಾರ್ಥನೆ ಮಾಡಬೇಡ್ರಿ ಅಂಥೇಳಿ ಪ್ರಭು ಹೇಳ್ತದ್ರ ಪ್ರಿಯರೇ. ಯಾಕಂದರೆ ಆ ಟೈಮ್ ಈ ಮಾತು ಹೇಳ್ತದಂದರೆ ಅಂಥ ಗುಣಲಕ್ಷಣಗಳು ನಮ್ಮಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಅಥವಾ ಇಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಯಾಕಂದರೆ ಜನರು ಯಾವ ರೀತಿ ಇದ್ದಾರಪ್ಪ ಅಂದರೆ ಸುಮ್ಮನೆ ಬಾಯಿ ಬಂದಂತೆ ವಟ್ಟ ಆಗ್ತಿದ್ದಾರೆ ಪ್ರಿಯರೇ. ಅಂದರೆ ನೋಡಿ, ಚೆನ್ನಾಗಿ ಆಲೋಚನೆ ಮಾಡಬೇಕಾದ್ರೆ ಈ ಲೋಕದಿರ್ತಕ್ಕಂಥ ಒಬ್ಬ ಅಧಿಕಾರಿ ಬಳಿ ಹೋಗ್ತಿದ್ದೆವು. ಎಲ್ಲಿಗೆ ಹೋಗ್ತಿದ್ದೆವು ಅಂದರೆ ಒಂದು ಜಿಲ್ಲಾ ಅಧಿಕಾರಿ ಬಳಿ ಹತ್ರ ಹೋಗ್ತಿದ್ದೆವು. ಏನೋ ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಒಂದು ಗ್ರಾಮದಲ್ಲಿ ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಆಗಬೇಕಂತೇಳಿ ಎಲ್ಲಿ ಹೋಗಿದೆ? ನಾವು ಒಂದು ಜಿಲ್ಲಾಧಿಕಾರಿ ಹತ್ರ ಹೋಗಿದ್ದೆವು. ಜಿಲ್ಲಾಧಿಕಾರಿ ಹತ್ರ ಏನು ಮಾಡ್ತಾ ಇರ್ತೇವೆ? ಹೀಗೆ ಒಂದು ವಟ್ಟ ಮಾಡ್ತೇವ ಅಥವಾ ನಮ್ಮ ಸಮಸ್ಯೆ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ ಅದನ್ನೇ ಕ್ಲುಪ್ತವಾಗಿ ಅರ್ಥವಂತ ರೀತಿ ಮಾತಾಡ್ತೇವೆ ಪ್ರಿಯರೇ. ಏನ್ರಿ? ಕ್ಲುಪ್ತವಾಗಿ ಏನು ಮಾತಾಡಬೇಕು, ಕರೆಕ್ಟಾಗಿ 2 ನಿಮಿಷದಾಗ ಮುಗಿಸ್ಕೊಂಡು ಹೊರಗಡೆ ಬರಬೇಕು. ಅಲ್ಲಿ ಘಟ ಮಾತಾಡೋದ್ರೆ ಅವಕಾಶ ಇರ್ತೇನ್ರಿ? ಇರಲ್ಲ. ಆದರೆ ಇಲ್ಲಿ ನಾವು ಕ್ರೈಸ್ತರು ಏನು ಮಾಡ್ತಾಯಿದ್ದೆ ಅಂದರೆ, ಯೇಸು ಹೇಳುವಂಥ ಮಾತಪ್ಪ ಅಂದರೆ, ನೀವು ಸುಮ್ಮನೆ ಏನು ಮಾಡ್ಬೇಕಂತ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಸುಮ್ಮನೆ ಹೇಳಬೇಡ ಅಂತ ಹೇಳ್ತಿದ್ರು ಪ್ರಭು. ಅಂದರೆ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕಂದ್ರೆ ದೇವರು ಮೆಚ್ಚುವಂಥ ರೀತಿ ಇರಬೇಕು. ಯಾಕಂದರೆ ಒಂದು ಜಿಲ್ಲಾ ಅಧಿಕಾರಿ ಹತ್ರ ಹೋಗಿ ನಾವು ಇಷ್ಟು ಕ್ಲುಪ್ತವಾಗಿ, ಇಷ್ಟು ಅರ್ಥವಂತ ರೀತಿಯಲ್ಲಿ ಸೈಲೆಂಟಾಗಿ ಡಿಸೆಂಟಾಗಿ ಮಾತಾಡ್ತೇವೆ ಅಂದರೆ, ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡ್ತಕ್ಕಂಥ ಸೃಷ್ಟಿಕರ್ತನು ಆತನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ, ಆತನ ಹತ್ರ ಮರೆ ಇಡಬೇಕಂದ್ರೆ ನಾವು ಎಷ್ಟು ಭಯದಿಂದ, ಎಷ್ಟು ಗೌರವದಿಂದ, ಎಷ್ಟು ದೇವರು ಮೆಚ್ಚುವಂಥ ರೀತಿ ನಾವು ಪ್ರಾರ್ಥನೆ ಮಾಡಬೇಕಲ್ಲ ಪ್ರಿಯರೇ. ಹೌದಲ್ರಿ? ಹೆಂಗೆ ಮಾಡಬೇಕು ನಮ್ಮ ಪ್ರಾರ್ಥನೆ? ದೇವರು ಅಂಗೀಕಾರ ಮಾಡುವಂಥ ರೀತಿಯಲ್ಲಿ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಆದರೆ ದೇವರು ಹೇಳುವಂಥ ಮಾತೇನಪ್ಪ ಅಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಹೇಳಬೇಡ್ರಿ. ಯಾವ ರೀತಿ ಮಾಡ್ತಾರೆ ಪ್ರಿಯರೇ ಅಜ್ಞಾನಿಗಳಂದರೆ? ಸುಮ್ಮನೆ ನಮ್ಮ ಪ್ರಾರ್ಥನೆ ಉನ್ನತವಾಗಿ ಬೆಳಿಬೇಕು, ಅದನ್ನು ನಮ್ಮ ಪ್ರಾರ್ಥನೆ ಉನ್ನತವಾಗಿ ಮುಟ್ಟಬೇಕಂತೇಳಿ ಸ್ತುತಿ ಸ್ತೋತ್ರ ಹಾಲೆಲೂಯ ಕೋಟಿ ವಂದನೆ ಮತ್ತು ಈ ರೀತಿ ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ಒಂದು ಸಾರಿ ಆಲೋಚನೆ ಮಾಡ್ಕೋರಿ, ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಇದೆ ಅಂತೇಳಿ. ಕರೆಕ್ಟಾಗಿ ತಪ್ಪು ಪ್ರಿಯರೇ? ಕೇಳುವಂಥ ಪ್ರಶ್ನೆ ತಪ್ಪದ? ನಮ್ಮ ಪ್ರಾರ್ಥನೆ ಆಗಿರ್ತಂದರೆ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಸುಮ್ಮನೆ ನಮಗೆ ಗೊತ್ತಿಲ್ಲದ ರೀತಿ ಒಳತಾ ಇರ್ತೇವೆ. ಆ ದೇವ್ರು ಹೇಳುವಂಥ ಮಾತೇನಪ್ಪ ಅಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಅಜ್ಞಾನವಾಗಿ ಮಾತಾಡಬೇಡ್ರಿ, ಜಾಗ್ರತೆಯಿಂದ ಮಾತಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಜ್ಞಾನ ಹಾಗೆ ಪ್ರಾರ್ಥನೆ ಸಮಾಜ ನೋಡುವಾಗ ಒಣದೆ ಏನಪ್ಪ ಅಂದ್ರೆ ದೇವ್ರ ಸಂದ ಮರಡುವಾಗ ಅಜ್ಞಾನಿಗಳಾಗಿ ಸುಮ್ಮನೆ ಮಾತಾಡ್ತಾರೆ. ಕೆಳಗಡೆ ಮಾತಾಡ್ತಾರೆ ನೋಡಿ ಒಂದು ಸಾರಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರಂಥವ್ರು. ಅವರು ಬಹಳ ಮಾತನ್ನು ಆಡಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಯಾವ ರೀತಿ ನೆನೆಸ್ತಾರಂತಾರೆ? ನಾವು ಸ್ತೋತ್ರ ಹಾಲೆಲೂಯ ವಂದನೆಗಳು ಕೂತನತೆ ಈ ರೀತಿ ಅನೇಕ ಪದಗಳು ನಾವು ಗೂಡುದನ್ನು ಒಂದ್ರ ಮೇಲೆ ಒಂದು ಸ್ತುತಿ ಹೆಂಗಂತ ನಮ್ಮ ಆಕಾಶಕ್ಕೆ ದೇವ್ರ ಹತ್ರ ದೇವ್ರ ಸನ್ನಿಧಾನದಲ್ಲೇ ಮುಟ್ಟತಂತೇಳಿ ಯಾವ ರೀತಿ ಮಾಡ್ತಾರಂತೆ ಅಜ್ಞಾನಿಗಳು? ಸ್ತೋತ್ರದಳಿಗೆ ಅನೇಕ ರೀತಿಗೆ ದೊಡ್ಡ ಚೈನ್ ಪ್ರೇಯರ್ ಮಾಡಿ ಉದಾಹರಣೆ ಮಾಡ್ತಾರೆ ಪ್ರೇಯರ್. ಆದರೆ ದೇವ್ರು ಹೇಳ್ತಾರಂಥ ಮಾತೇನಪ್ಪ ಅಂದರೆ, ಅಜ್ಞಾನಿಗಳ ಹಾಗೆ ಸುಮ್ಮನೆ ಹೇಳಬೇಡ್ರಿ ಎಂಬುದು ಯೇಸುಪ್ರಭು ಹೇಳ್ತಾರೆ ಪ್ರೇರೆ. ಯೇಸುಪ್ರಭು ಹೇಳುವಂಥ ಮಾತೇನಪ್ಪ ಅಂದರೆ, ಈ ರೀತಿಗೆ ನಿಮ್ಮ ಪ್ರಾರ್ಥನೆ ಬೇಡ ಅಂತಿದ್ದಾರೆ ಪ್ರೇರೆ. ಹೌದಲ್ರಿ? ಇಂಥ ಪ್ರಾರ್ಥನೆ ದೇವರಿಗೆ ಇಷ್ಟ ಅದನ? ಇಲ್ಲ ಪ್ರೇರೆ. ಇನ್ನೊಂದು ವಚನ ನೋಡ್ಕೋಬೇರಿ, ಮತ್ತಾಯನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 33ನೇ ವಚನ ಒಂದು ಸಾರಿ ನೋಡಿ. ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆ ಇಡಬೇಡ. ಯಾರು ಹೇಳುವಂಥ ಮಾತು ಪ್ರೇರೆ? ಅದು ಏನು ಹೇಳ್ತಿದ್ದಾರೆ? ಆಣೆ ಇಡಬೇಡ. ಇಷ್ಟಕ್ಕೂ ನಾವು ದೇವರು ಹೇಳ್ತಿದ್ದಾರೆ, ಯೇಸುಪ್ರಭು ಹೇಳುವಂಥ ನಾವು ಯೇಸುಪ್ರಭು ಪ್ರೀತಿಸ್ತಾವಿಲ್ಲ, ದೇವರ ವಾಕ್ಯ ನಮ್ಗೆ ಇಷ್ಟ ಇಲ್ಲ, ದೇವರ ವಾಕ್ಯಗಳು ದೇವರ ಆಜ್ಞೆಗಳು ಇಷ್ಟ ಇಲ್ಲ. ದೇವರು ಇಷ್ಟ ಇದ್ದಾಗ, ದೇವರ ಆಜ್ಞೆಗಳು ಇಷ್ಟ ಇದ್ದಾಗ ಯೇಸು ಪ್ರಭು ಏನು ಹೇಳ್ತಿದ್ದಾರೆ ಪ್ರೇರೆ? ಇಂಥ ಪ್ರಾರ್ಥನೆ ಎಲ್ಲ ದೇವ್ರಿಗೆ ಇಷ್ಟ ಅಂತ ಇಷ್ಟ ಅಂತ ಹೇಳ್ತಾರ? ಇಷ್ಟ ಇಲ್ಲ ಅಂತ. ನೀವು ಮಾಡುವಂಥ ಪ್ರಾರ್ಥನೆ ಹಂಗೆ ಅಜ್ಞಾನಂಗೆ ಇರಬಾರ್ದು, ನಾವು ಮಾಡುವಂಥ ಪ್ರಾರ್ಥನೆ ಸುಮ್ಮನೆ ದೊಡ್ಡ ಲಿಸ್ಟ್ ಕಟ್ಟಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ 3ನೇದಾಗಿ ಏನು ಹೇಳುವಂಥ ಮಾತೇನಪ್ಪ ಅಂದರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆ ಇಡಬೇಡಿ ಅಂತಿದ್ದಾರೆ. ಎಷ್ಟು ಮಂದಿ ಆಣೆ ಇಡ್ತೇವೆ ಪ್ರೇರೆ? ಸರಿ ಆಲೋಚನೆ ಮಾಡಿರಿ, ಇಲ್ಲಿ ಕೂತಿರ್ತಾವೆ ಪ್ರತಿಯೊಬ್ಬರು ಆಲೋಚನೆ ಮಾಡಿ. ನಾವು ಆಣೆ ಇಡ್ತೇವೆ ಇಡಲ್ಲ ರೀ? ಹೌದಲ್ರಿ? ಪ್ರತಿಯೊಂದು ಮಾತು ಹೇಳಿ ನಾವು ಆಣೆ ಇಡ್ತದೆ. ಏನಪ್ಪ ಅಂದ್ರೆ ಪ್ರಾಮಿಸ್ ರೀ, ಯಾರೇ ಹೆಂಡಪ್ಪ ಮದುವೆ ಏನೋ ಪ್ರಾಮಿಸ್, ನಿಜ ಪ್ರಾಮಿಸ್ ಸತ್ಯ. ದೇವರ ಆಣೆಗೂ ಆ ರೀತಿ ನಾವು ಮಾಡಿಲ್ಲ. ದೇವರ ಆಣೆ, ನಮ್ಮ ತಾಯಿ ಆಣೆ, ನಮ್ಮ ತಂದೆ ಆಣೆ ಅಂತೇಳ್ರಿ. ಹೌದಲ್ರಿ? ನಮ್ಮ ತಂದೆ ಆಣೆ ನಿಜ,
ನಮ್ಮ ಮಕ್ಕಳು ಆಣೆ, ಬೇಕಂತ ತಾಯಿ ಆಣೆ, ದೇವರ ಆಣೆ, ಗಾಡ್ ಪ್ರಾಮಿಸ್, ಈ ರೀತಿ ಹೋಗುತ್ತಲ್ಲ. ಅದು ದೇವ್ರು ಹೇಳುವಂಥ ಮಾತೇನಪ್ಪ ಅಂದರೆ ನೀವು ಆಣೆ ಇಡಬೇಡ್ರಿ. ಅರ್ಥ ಆಗುತ್ತೆ ಪ್ರಿಯ ಹೇಳುವಂಥ ಮಾತು ರೀ. ಚೆನ್ನಾಗಿ ಜಾಗ್ರತೆಯಿಂದ ಆಲೋಚನೆ ಮಾಡ್ಬೇಕು. ಏನು ಹೇಳ್ತಾರೆ ಅಂದರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆ ಇಡಬೇಡ. ಯೇಸು ಪ್ರಭುಗಳಂಥ ಮಾತು, ಆಣೆ ಇಡಬೇಡ ಅಂತ ಹೇಳ್ತಾರೆ ಪ್ರಿಯರೇ. ಆದರೆ ಯಾವ ರೀತಿ ಆಣೆ ಇಡ್ತೇವೆ ಅಂದರೆ ದೇವ್ರ ಹೇಳೋ ಕೆಳಗಡೆ ಮಾತು ನೋಡಿ ಸರಿ. ಆಣೆ ಇಡಬೇಡ, ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠ. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ ಅಂತ ಇದ್ದಾರೆ ಪ್ರಿಯ. ಎಷ್ಟು ಲಿಸ್ಟ್ ಹೇಳ್ತಾರೆ ಪ್ರಿಯ ದೇವರು. ನಾವು ಭೂಮಿ ಮೇಲೆ ಆಣೆ ಅಂತಿದ್ದೆವು, ಕೆಲವೊಂದು ಸಾರಿ ತಂದೆ ಮೇಲೆ ಆಣೆ ಅಂತಿದ್ದೆವು, ಕೆಲವೊಂದು ಸಾರಿ ಮಕ್ಕಳ ಮೇಲೆ ಆಣೆ ಅಂತೇವು, ಕೆಲವೊಂದು ಸಾರಿ ಹೆಂಡತಿ ಮೇಲೆ ಆಣೆ ಅಂತೇವೆ, ಕೆಲವೊಂದು ಸಾರಿ ಗಂಡ ಮೇಲೆ ಆಣೆ ಅಂತಿದ್ದೆವು. ಅನೇಕ ಮಾತು ಬಂದಂತ ಕೆಲಸಕ್ಕೆ ಬರೋಂಥ ಮಾತು ಪ್ರತಿಯೊಂದು ಮೇಲೆ ಅಂತಂದರೆ ನಿಜ ರೀ, ಸತ್ಯ ರೀ, ದೇವರ ಆಣೆಗೂ ನಮ್ಮ ಆ ರೀತಿ ಮಾಡಿಲ್ರಿ, ದೇವರ ಹಂಗೆ ರೀ ಅಂತೇಳಿ ಎಷ್ಟೋ ಸಾರಿ ನಾವು ಆಣೆ ಇಡ್ತಾ ಇದ್ದೇವೆ ಪ್ರಿಯರೇ. ನೀವು ಎಲ್ಲ ವಾಕ್ಯಗಳನ್ನ ಓದಿದೇವೆ ಅಂತಿರೋದು ಓದಿಲ್ಲ ಅಂತೀರಿ. ಒಂದು ಸಾರಿ ನೀವು ಆಲೋಚನೆ ಮಾಡಿರಿ, ಈ ವಾಕ್ಯ ಎಲ್ಲ ಓದಿದ್ದೇನ ಅಥವಾ ಓದಲ್ಲ ವಚನ? ಎಂದಾದರೂ ಈ ರೀತಿ ನಾವು ಆಲೋಚನೆ ಮಾಡಿದವ? ದೇವರು ಅಂದರೆ ಯೇಸು ಕ್ರಿಸ್ತನಂದ್ರೆ ನಮಗೆ ಪ್ರೀತಿ, ದೇವರ ವಾಕ್ಯವನ್ನು ನಮಗೆ ಇಷ್ಟ, ದೇವರ ಆಜ್ಞೆಗಳನ್ನು ಇಷ್ಟ, ಯೇಸು ಕ್ರಿಸ್ತ ಅಂದ್ರೆ ಇಷ್ಟ ಆಗಿರುವಾಗ ಆತನ ಮಾತುಗಳು ಕೂಡ ಹಿಂಬಾಲಿಸಬೇಕಲ್ಲ. ಕ್ರೈಸ್ತರಂದ ಅರ್ಥ ಅನ್ಕೊಂಡು ಪ್ರಿಯರೇ, ಕ್ರೈಸ್ತರಂದಾಗ ಯೇಸು ಕ್ರಿಸ್ತನ ಹಿಂಬಾಲಕರು, ಯೇಸು ಕ್ರಿಸ್ತನ ಒಂದು ಅನುಯಾಯಿಗಳು. ಕ್ರೈಸ್ತ ಯಾರು ಕರೀತಾರೆ? ದೇವರ ಯೇಸು ಕ್ರಿಸ್ತನ ಆಜ್ಞೆಯನ್ನು ಪಾಲಿಸುವಂಥವರು, ಯೇಸು ಕ್ರಿಸ್ತನ ಮಾತನ್ನು ಗೌರವಿಸುವಂಥವರು, ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವಂಥವರು ಕ್ರೈಸ್ತರು ಕರೀತಾರೆ ಪ್ರಿಯರೇ. ಒಂದು ವೇಳೆ ನಾವು ಯೇಸು ಕ್ರಿಸ್ತನ ಏನಂತ ಹೇಳ್ತಾ ಇದ್ದಾರೋ ಆ ಯೇಸು ಕ್ರಿಸ್ತನ ಮಾತೇನೋ ಅನುಸರಿಸಿಲ್ಲ, ಕ್ರಿಸ್ತನು ಬೋಧನೆ ಮಾಡಿದಂಥ ಬೋಧನೆ ಪ್ರಕಾರ ನಮ್ಮ ಜೀವನ ಇಲ್ಲ ಅಂದರೆ ನಾವು ನಿಜವಾದ ಕ್ರೈಸ್ತರಾಗ್ತೇವ? ಏನು ಪ್ರಿಯರೇ, ಆಲೋಚನೆ ಮಾಡಿ ಮಾತಾಡ್ಬೇಕು. ಎಲ್ಲರೂ ಡಲ್ಲಾಗಿ ಕೂತ್ಕೊಳ್ಬಾರ್ದು, ಆಲೋಚನೆ ಮಾಡಬೇಕು. ಏನಪ್ಪ ಅಂದರೆ ನಾವು ಕ್ರೈಸ್ತರಂದಾಗ ಕ್ರೈಸ್ತ ಯಾಕೆ ಹೇಳ್ತಾರಪ್ಪ ಅಂದರೆ ಕ್ರೈಸ್ತನನ್ನು ಹಿಂಬಾಲಿಸುವಂಥ ಕ್ರೈಸ್ತನ ಅನುಯಾಯಿಗಳು, ಆತನ ಮಾತಿಗೆ ವಿಧೇಯರಾಗುವಂಥವ್ರು, ಆತನ ಆಜ್ಞೆಗಳನ್ನು ನೆರವೇರಿಸುವಂಥವರಿಗೆ ಕ್ರೈಸ್ತರಂತ. ಒಂದು ವೇಳೆ ಆ ವಾಕ್ಯಗಳನ್ನು ಆತನ ಮಾತುಗಳನ್ನು ನಾವು ಗೌರವಿಸಿಲ್ಲ ನಡ್ಕೊಂಡ್ರೆ ಏನಂತಾರೆ? ಕೆಲವೊಂಥರ ಹಿಂದಿದಾಗ ನಾಮಕೇಸ್ತ ಕ್ರೈಸ್ತರು ಅಂತೇಳಿ ನಾಮಕೇಸ್ತೆ ಆಗ್ತೇವೆ. ನಾನು ಕಲ್ತ್ಕೊಳ್ಬೇಕು, ನೀವು ಕೂಡ ಕಲ್ತ್ಕೊಳ್ಬೇಕು. ನಾವೆಲ್ಲರೂ ದೇವರ ಮಕ್ಕಳಾಗಿರುವಾಗ ದೇವರು ಕೋರ್ಕೊಳ್ಳುವಂಥ ರೀತಿಯಲ್ಲಿ, ಯೇಸು ಕ್ರಿಸ್ತರು ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಜೀವಿತ ಇರಬೇಕು ಪ್ರಿಯರೇ, ಹೌದಲ್ರಿ? ಅದಕ್ಕೋಸ್ಕರ ನಾವು ಆಲೋಚನೆ ಮಾಡೋಂತಂದ್ರೆ ಆಣೆ ಇಡಬಾರ್ದು ಅಂತ ಹೇಳ್ತಾರೆ ಪ್ರಿಯ. ಯಾಕೆ ಈ ಕೆಳಗಡೆ ಮಾತು ನೋಡ್ರಿ, 36ನೇ ವಚನ, ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನೀನು ಒಂದು ಕೂದಲಾದರೂ ಬೆಳ್ಳಗೆ ಅಥವಾ ಕರ್ರೆಗೆ ಮಾಡಲಾರಿ, ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲವಾಗಿರಿ ಅಂತ ಇದ್ದಾರೆ ಪ್ರಭು. ಅಂದರೆ ನಮ್ಮ ಮಾತಿನದಂತ ಸತ್ಯ, ಹೌದಿದ್ರೆ ಹೌದು, ಇಲ್ಲವಾದರೆ ಇಲ್ಲ, ಅಷ್ಟೇ ಅಲ್ಲ ದೇವ್ರು ಕೇಳುವಂಥದ್ದು. ಇದಕ್ಕಿಂತ ಹೆಚ್ಚಿಂದ ಯಾರಿಂದ ಬಂದಂಥ ಸೈತಾನನಿಂದ, ಇದಕ್ಕಿಂತ ಹೆಚ್ಚಿಗೆ ಬಂದಿಂದು ಸೈತಾನನ ಪ್ರೇರ. ಅಂದರೆ ಇವೆಲ್ಲ ಈ ಲಿಸ್ಟ್ ನೋಡುವಾಗ ಯೇಸು ಕ್ರಿಸ್ತರು ಮಾಡ್ತಿದ್ದಾರೆ ಅಂದರೆ ಇವೆಲ್ಲ ಬೇಡ ಅಂತ. ಇಷ್ಟೇ ಗೊತ್ತು ಯೇಸು ಪ್ರಭು ಮಾಡು ಅಂತ ಹೇಳುವಂಥದ್ದು ಯಾವುದು? ಇವೆಲ್ಲ ಏನಂತ ಇಷ್ಟು ಲಿಸ್ಟ್ ನೋಡ್ಕೊಂಬಂದ 3 ಪಾಯಿಂಟ್ ನೋಡ್ತೀವಲ್ಲ, ಏನಂತಿದ್ದಾರೆ? ಬೇಡ ಅಂತಿದ್ದಾರೆ. ಮತ್ತು ಇಷ್ಟಕ್ಕೆ ಯೇಸು ಪ್ರಭು ಮಾಡು ಅಂತ ಹೇಳಿದೆ ಯಾವುದು? ಒಂದು ಸಾರಿ ನೋಡಿ ವಚನ ಮತ್ತೊಂದು ಇಲ್ಲೇ ನೋಡಿ ಯೇಸು ಕ್ರಿಸ್ತ ಮಾಡಿರ್ತಕ್ಕಂಥ ಪ್ರಸಂಗ, ಅದ್ಭುತವಾದಂಥ ಪ್ರಸಂಗ, 5ನೇ ಅಧ್ಯಾಯ 44ನೇ ವಚನ ನೋಡಿ ಬೇರೆ ಏನಂತಂದ್ರೆ ಪ್ರಭು ಇಲ್ಲಿ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಯೇಸು ಕ್ರಿಸ್ತರು ಹೇಳುವಂಥ ಮಾತು. ಎಷ್ಟು ಜನ ನಾವು ವೈರಿಗಳು ಪ್ರೀತಿಸ್ತಾ ಇದ್ದೇವೆ? ಸಾರಿ ಕೈ ಎತ್ತಿರಿ. ಯಾರು ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮರ ಮಧ್ಯೆ ಜಗಳ ಆದಾಗ, ಅಣ್ಣ ತಮ್ಮರ ಮಧ್ಯದಲ್ಲಿ ವೈರತ್ವ ಬಂದಾಗ, ಕುಟುಂಬದಲ್ಲಿ ವೈರತ್ವ ಬಂದಾಗ, ಒಂದು ಓಣಿಯಲ್ಲಿ ವೈರತ್ವ ಬಂದಾಗ, ನಮಗೆ ವೈರಿಗಳಾಗಿದ್ದಾಗ ಆ ವೈರಿಗಳನ್ನು ನಾವು ಪ್ರೀತಿಸ್ತಾ ಇದ್ದೇವಾ? ಏನ್ರಿ ಪ್ರಿಯರೇ, ಪ್ರೀತಿಸ್ತಾ ಇದ್ದೇವಾ? ಯೇಸು ಕ್ರಿಸ್ತ ಹೇಳಿದ್ರಲ್ಲ, ನಾವು ಕ್ರೈಸ್ತರಾಗಬೇಕಂದ್ರೆ ಕ್ರಿಸ್ತನ ತತ್ವಗಳನ್ನು ಪಾಲಿಸುವವರಾದರೆ ಏನು ಹೇಳ್ತಿದ್ದ ಪ್ರಭು ಅಂದರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಏನು ಮಾಡ್ಬೇಕಂತ? ಪ್ರೀತಿಸಬೇಕಾ ದ್ವೇಷಿಸಬೇಕಾ? ಏನು ಹೇಳ್ತಾರೆ? ಯಾರು ಹೇಳುವಂಥ ಮಾತಿದು? ಇಲ್ಲಿವರೆಗೆ ಯೇಸು ಪ್ರಭು ಹೇಳ್ತಾ ಇದ್ದಾರ, ಇವೆಲ್ಲ ಬೇಡ, ಅಜ್ಞಾನಿಗಳಾಗ ಪ್ರಾರ್ಥನೆ ಬೇಡ, ಈ ರೀತಿ ಬೇಡ ಅಂತ ಹೇಳಿ. ಈಗ ಮಾಡಂತ ಹೇಳುವಂಥ ಏನಪ್ಪ ಅಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅಂತ ಹೇಳ್ಯಾರ. ನಿಜಕ್ಕೂ ನಾವು ಪ್ರೀತಿಸ್ತಾ ಇದ್ದೇವಾ? ಏನು ಪ್ರಿಯರೇ, ಅತ್ತಿಯ ಮಧ್ಯದಲ್ಲಿ ಜಗಳ ಬರ್ತಾವೆ. ನಿಜಕ್ಕೂ ಅತ್ತಿ ಎಂಬುದು ಸಸಿ ಪ್ರೀತಿಸ್ತದಳ ಅಥವಾ ಸಸಿ ಎಂಬುದು ಅತ್ತಿಗೆ ಪ್ರೀತಿಸ್ತಿದ್ದಾಳ? ಅಣ್ಣ ತಮ್ಮನೇ ಪ್ರೀತಿಸ್ತಾ ಇದ್ದಾನ, ತಮ್ಮ ಅಣ್ಣನೇ ಪ್ರೀತಿಸ್ತಾ ಇದ್ದಾನ, ತಂದೆ ತಾಯಿಗಳನ್ನು ಮಕ್ಕಳನ್ನು ಪ್ರೀತಿಸ್ತಾ ಇದ್ದಾರ, ಅಥವಾ ಓಣಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ ಒಬ್ಬರೊಬ್ಬರು ಪ್ರೀತಿಸ್ತಾ ಇದ್ದೇವಾ? ಒಂದು ಸಾರಿ ಆಲೋಚನೆ ಮಾಡಿ ಕರೆಕ್ಟ್. ನಾನು ಹೇಳುವಂಥ ಮಾತು ತಪ್ಪ ಸರಿ ರೀ. ಯೇಸು ನನ್ನ ಮಾತಲ್ಲದೆ ಯೇಸು ಹೇಳುವಂಥ ಮಾತು ಏನಪ್ಪ ಅಂದರೆ ನಿಮ್ಮ ವೈರಿಗಳೇನು ಮಾಡ್ಬೇಕಂತ? ಪ್ರೀತಿಸ್ರಿ ಅಂತ. ನಿಜನ ತಪ್ಪು? ಎಷ್ಟು ಜನ ಪ್ರೀತಿಸ್ತಾ ಇದ್ದೀರಿ?
ಹೋಲ್ಬಿಡಿ ಇವ್ರು ನಮ್ಮ ಮಕ್ಕಳೆಲ್ಲ ಇವರೆಲ್ಲ ನಾವು ಒಂದೇ ಅಕ್ಕ ತಂಗಿಯರೆಲ್ಲ ನಾವು ಒಂದು ಕುಟುಂಬದವರೆಲ್ಲ ಅಂತೇಳಿ ಎಷ್ಟು ಎಂದಾದರೂ ಪ್ರೀತಿ ಮಾಡಿದರೆ ನಿಮ್ಮ ವೈರವನ್ನು ಕ್ಷಮಿಸಿದರೆ ತಪ್ಪು ಮಾಡಿದ್ರೆ ಏನೋ ತಪ್ಪಾಯ್ತಾನೋ ಸಾರಿ ಅಕ್ಕ ಸಾರಿ ಅಣ್ಣ ಅಂತ ಹೇಳಿದ್ರೆ ಕ್ಷಮಾಪಣೆ ಕೇಳಿದೆ ಇಲ್ಲ. ಅದು ಯೇಸು ಹೇಳುವಂಥ ಮಾತೇನಪ್ಪ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಅಂತಿದ್ದಾರೆ. ಎಂದಾದರೂ ಪ್ರಾರ್ಥಿಸಿದವ? ನಮ್ಮ ಬೈಯವರಿಗೋಸ್ಕರ ಸಸಿ ಅಥವಾ ಹತ್ತಿ ಬೆಲೆ ತಂದ್ಕೋರಿ, ಅಥವಾ ಹತ್ತಿನೇ ಸಸಿ ಬೆಲೆ ತಂದ್ಕೋರಿ, ಈ ರೀತಿ ಬಯಲದ ದೇವರು ಕಾಪಾಡಿದವ್ರು ಅವ್ರಿಗೆ ಏನು ಮಾಡ್ತಾರೆ ತಿಳಿದೇ ಮಾಡ್ತಿದಾರ ಅವ್ರಿಗೆ ಕ್ಷಮಿಸುವಂತ ಎಂದಾದರೂ ಪ್ರಾರ್ಥನೆ ಮಾಡಿದಿರಿ? ಎಷ್ಟು ಜನ ಮಾಡಿರಿ ಪ್ರಾರ್ಥನೆ? ಏನ್ರಿ ಏನಾಗ್ತದೆ? ಪ್ರಭು ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸ್ರಿ, ನಮ್ಮನ್ನು ಬೈಯೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸ್ರಿ, ನಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ಪ್ರಾರ್ಥಿಸಬೇಕು, ನಮ್ಮನ್ನು ಅವಮಾನ ಪಡಿಸೋರಿಗೋಸ್ಕರ ಪ್ರಾರ್ಥಿಸಬೇಕು, ಅವರು ವೈರಿಯಾಗಿದ್ದರೂ ಕೂಡ ಶತ್ರು ಆಗಿದ್ದರೂ ಕೂಡ ಅವ್ರಿಗೆ ಏನು ಮಾಡಬೇಕಂತ ಪ್ರೀತಿಸಬೇಕು ಅನ್ನುವಂಥ ಮಾತು ದೇವರದು. ನಮಗೆ ವೈರಿ ಅಂದರೆ ಯಾರಿದ್ದಾರೆ ಬರೇ? ನಮಗೆ ವೈರಿ ಎಂಬಂತವನು ಒಬ್ಬನೇ ಒಬ್ಬ, ಆತನೇ ಯಾರು? ಸೈತಾನ. ಅವನ ತಪ್ಪ ಮತ್ತೊಬ್ಬರಿಗೆ ವೈರಿ ಅಲ್ಲ. ನಾವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ಮನೆಯವರು, ಒಂದೇ ಗುರಿ ಇಟ್ಕೊಂಡು ಓಡುವಂಥವ್ರು ನಾವೆಲ್ಲರೂ. ಪರಲೋಕದಿಂದ ಭೂಲೋಕ ಬಂದು ಪರಲೋಕಕ್ಕೆ ಹೋಗಬೇಕೆಂಬಂಥ ಒಂದು ಗುರಿಯಿಂದೇ ಈ ರೀತಿ ನಾವೆಲ್ಲರೂ ಏನು ಮಾಡಿದ್ದು ಸಭೆಯಾಗಿ ಕೂತ್ಕೊಂಡು. ಹೌದಲ್ಲ ಪ್ರಿಯರೇ? ಅಂದರೆ ನಾವು ಯೇಸು ಕ್ರಿಸ್ತ ಯಾವುದೈತೆ ಬೇಡ ಅಂತಿದ್ದಾರೋ ಅದನ್ನೇ ಮಾಡ್ತಾಯಿದ್ದು, ಯಾವುದೈತೆ ಬೇಡ ಅಂತಿದ್ದಾರೋ ಅದನ್ನೇ ಮಾಡ್ತಾಯಿದ್ದು. ಯೇಸು ಕ್ರಿಸ್ತರು ಯಾವುದೈತೆ ಮಾಡಂತ ಹೇಳಿದಾರೋ ಅದನ್ನು ನಾವು ಮಾಡ್ತಾಯಿಲ್ಲ ಪ್ರಿಯರೇ. ಒಂದು ಸಾರಿ ಆಲೋಚನೆ ಮಾಡಬೇಕಾಗಿದೆ. ನಿಜ ನಾವು ಮಾಡ್ತಾಯಿದ್ದೇವೆ ಯೇಸು ಹೇಳೋ ಪ್ರಕಾರ? ಇಲ್ಲ ಪ್ರಿಯರೇ. ಇನ್ನೊಂದು ವಚನ ನೋಡ್ಕೋರಿ. ಅಂದರೆ ನಾವು ಯೇಸು ಕ್ರಿಸ್ತ ಏನೈತೆ ಹೇಳ್ತಾರೋ ಆ ಮಾತಿಗೆ ನಾವು ಒಳಪಡಬೇಕು ಪ್ರಿಯರೇ. ಯಾಕಂದರೆ ದೇವರು ಹೇಳುವಂಥ ಮಾತಿನಲ್ಲಿ ಮಹಾಜ್ಞಾನದ ಪ್ರಿಯರೇ, ಯೇಸು ಹೇಳುವಂಥ ಮಾತಿನಲ್ಲಿ ಎಲ್ಲರೂ ಪ್ರೀತಿ ತರುವಂಥ ಮಾತುಗಳು, ಎಲ್ಲರೂ ಸಮಾನತೆ ಇರುವಂಥ ಮಾತುಗಳು, ಎಲ್ಲರೂ ಕುಟುಂಬದವರಾಗಿರಬೇಕೆಂಬುದೇ ಯೇಸು ಪ್ರಭುನೊಂದು ಇಷ್ಟ ಪ್ರಿಯರೇ. ಹಾಗಾಗಿ ನಾವು ಕ್ರೈಸ್ತರಾಗಬೇಕಾದರೆ ಕ್ರಿಸ್ತನ ತತ್ವಗಳನ್ನು, ಕ್ರಿಸ್ತನ ಮಾತುಗಳನ್ನು ನಾವು ಅಂಗೀಕಾರ ಮಾಡಿಕೊಳ್ಬೇಕು ಪ್ರಿಯರೇ. ಆದರೆ ನಾವು ಆ ರೀತಿಗೆ ಇಲ್ಲ ಪ್ರಿಯರೇ. ಯಾಕಂದರೆ ಯೇಸು ಕೆಲವೊಂದು ಮಾತು ಹೇಳುವಾಗ ಭಾಳ ಅದ್ಭುತವಾಗಿರುತ್ತೆ ಪ್ರಿಯರೇ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ಒಂದು ಏನಾದರೂ ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಅಥವಾ ಒಂದು ಬರ್ತ್ಡೇ ಕಾರ್ಯಕ್ರಮ ಆಗಲಿ, ಒಂದು ತೊಟ್ಟಲು ಕಾರ್ಯಕ್ರಮ ಆಗಲಿ ಇದ್ದಾಗ ನಾವು ಯಾರ್ಯಾರು ಕಳಿಸ್ತೇವೆ ಪ್ರಿಯರೇ? ಮಾತಾಡಬೇಕು, ಮೌನ ಯಾರು ಇರಬಾರ್ದು, ಎಲ್ಲರೂ ನಿದ್ದೆ ಮಾಡಬಾರ್ದು, ಎಚ್ಚರಿಕೆಯಾಗಿರಬೇಕು. ನಮ್ಮ ಕುಟುಂಬದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅದ, ಒಂದು ತೊಟ್ಟಲು ಅಥವಾ ಅದೊಂದು ಏನಾದರೂ ಬರ್ತ್ಡೇ ಕಾರ್ಯಕ್ರಮ ಅದ, ಅಥವಾ ನಮ್ಮ ಕುಟುಂಬದ ಏನೋ ಒಂದು ದಾವತ್ ಮಾಡ್ತಾಯಿದ್ದೇವೆ. ಯಾರ್ಯಾರಿಗೆ ಕರೆಸ್ತೇವೆ ನಾವು? ಎಲ್ಲ ನಮ್ಮ ರಕ್ತ ಸಂಬಂಧಿಕರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ, ಹೌದಾ? ಎಲ್ಲ ನಮ್ಮ ರಕ್ತ ಸಂಬಂಧಿಕರಿಗೆ, ಕುಟುಂಬಸ್ಥರಿಗೆ, ಆಜುಬಾಜು ಇರ್ತಕ್ಕಂಥ ಫ್ರೆಂಡ್ಸ್ಗಳಿಗೆ, ಎಲ್ಲರೂ ನೆಂಟಿಸ್ಟರಿಗೆಲ್ಲ ಕರ್ಕೊಂಡು ಸಂತೋಷವಾಗಿ ನಾವು ಒಂದು ಏನಂತ ಪ್ರೋಗ್ರಾಮ್ ಇಟ್ಕೊಂಡು ಪ್ರೋಗ್ರಾಮ್ ಧನ್ಯವಾದ ಇದ್ದಂಥ ಅದ್ಭುತ ರೀತಿ ಸಂತೋಷ ಪಡುವಂಥ ರೀತಿಯಲ್ಲಿ ಜರುಗಿಸ್ತೇವೆ. ಆದರೆ ಯೇಸು ಹೇಳುವಂಥ ಮಾತು ನೋಡಿ ಸಾರಿ, ಲೂಕನ ಸುವಾರ್ತೆ 14ನೇ ಅಧ್ಯಾಯ. ಎಲ್ಲರೂ ಆಲೋಚನೆ ಮಾಡಬೇಕು. ಮುಗಿಸ್ತೇನೆ, ಟೈಮ್ ಆಯಿತು, ನನ್ನ ಕಟ್ಟತಕ್ಕ ಸಮಯ ಮುಗೀತು. 14ನೇ ಅಧ್ಯಾಯ 12ನೇ ವಚನ ಸರಿ ನೋಡಿ. ಸಟ ಹಾಂ, ಚೆನ್ನಾಗಿ ಕೇಳಬೇಕು ಪ್ರಿಯರೇ. ಅದೇನೆಂದರೆ ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತನಾಗಲಿ, ನಿನ್ನ ಅಣ್ಣ ತಮ್ಮಂದಿರನಾಗಲಿ, ನಿನ್ನ ಬಂಧು ಬಾಂಧವರನಾಗಲಿ, ಐಶ್ವರ್ಯವಂತರಾದ ನೆರೆಯವರನಾಗಲಿ ಕರೆಯಬೇಡ ಅಂತಾರೆ. ಈ ಮಾತು ಎಂತ ನಾವು ಪಾಟಿಸಿದ್ದೇವೆ ಪ್ರಿಯರೇ? ಏನ್ರಿ? ನಮ್ಮ ಮದುವೆ ಬಂದು ತಿಳ್ಕೊರಿ, ಯೇಸು ಹೇಳುವಂಥ ಮಾತು ಬೇಡ ಅಂತಿದ್ದಾರೆ. ನಮ್ಮ ನೆಂಟರಿಗೆ, ನಮ್ಮ ರಕ್ತ ಸಂಬಂಧಿಕರಿಗೆ, ನಮ್ಮ ಆಜುಬಾಜುದವರಿಗೆ ಎಲ್ಲರಿಗೆ ನಾವು ಕರೆಸ್ತೇವಲ್ಲ, ಕರೆಸಿ ದಾವತ್ ಮಾಡ್ತೇವಲ್ಲ, ಅಂಥವ್ರಿಗೆ ಕರೆಸಬೇಡ ಅಂತಂದ್ರೆ ಏನು ಮಾಡ್ತೀರಿ? ಯೇಸು ಮಾತು ಏನ್ರಿ? ಚೆನ್ನಾಗಿ ಆಲೋಚನೆ ಮಾಡಬೇಕು. ದೇವ್ರ ಮಾತು ಹೇಳ್ತಿದಾರೆ ಅಂದ್ರೆ ಮಹಾಜ್ಞಾನದ ಸಂಗತಿ ಇರ್ತದೆ ಪ್ರಿಯರೇ. ಯೇಸು ಹೇಳ್ತಿದ್ದಾರೆ, ನಿಮ್ಮ ನೆಂಟಿಸ್ಟ್ರಿಗಾಗಲಿ, ನಿಮ್ಮ ಬಂಧು ಮಿತ್ರರಾಗಲಿ, ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಕುಟುಂಬದ ಎಲ್ಲ ಸಂಬಂಧಿಕರಾಗಲಿ ಒಂದು ದಾವತ್ ಮಾಡ್ತಿದ್ದಾರೆ, ಅದರಲ್ಲಿ ಕರಿಬೇಡ ಅಂತಿದ್ದಾರೆ. ಏನು ಮಾಡಬೇಕು? ಯಾರು ಹೇಳುವಂಥ ಮಾತಿದು? ಮತ್ತು ಇಷ್ಟಕ್ಕೆ ಎಂಥವ್ರನ್ನು ಕರಿಬೇಕು? ಒಂದು ಸಲ ಕೆಳಗಡೆ ಮಾತು ನೋಡಿ. ಇಲ್ಲಿ ಕೇಳಬೇಕು, ಚೆನ್ನಾಗಿ ಕೇಳ್ಬೇಕಂದ್ರೆ ಇಲ್ಲಿ ಏನಿಗೆ ಯೇಸು ಹೇಳುವಂಥ ಮಾತಲ್ಲಿ ಮೇಲ್ಗಡೆ ನೋಡಿದಾಗ ಕರಿಬೇಡ ಅಂತದಾರೆ. ಕೆಳಗಡೆ ಯಾರಿಗೆ ಕರೀತ ಹೇಳ್ತದಾರ? ಆದರೆ ನೀನು ಔತಣ ಮಾಡಿಸುವಾಗ ಬಡವರನ್ನು, ಊನವಾದವರನ್ನು, ಕುರುಡರು, ಕುಂಟರು ಇಂಥವರನ್ನು ಕರೆ ಎಂದಾದ್ರೂ ಕರೆದ ಪ್ರೇರ ಈ ರೀತಿಗೆ. ಅಂದರೆ ಯೇಸು ಕ್ರಿಸ್ತನ ಮಾತಿನ ನಾವು ನಿಜಕ್ಕೂ ನಾನೇ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು, ಯೇಸು ಪ್ರಭುನ ಮಾತಿನ ಒಳಪಟ್ಟು ಈ ರೀತಿನ ಎಂದಾದರೂ ಮಾಡಿದ್ದೇವ? ಏನು ಪ್ರೇರೆ? ಯೇಸು ಪ್ರಭು ಹೇಳೋ ಅಂದರೆ ಯೇಸು ಕ್ರಿಸ್ತನ ಮಾತಿಗೆ ನಮ್ಮ ಮಾಡುವಂಥ ಕ್ರಿಯೆಕ ವ್ಯತಿರಿಕವಾದನ ಅಥವಾ ಹೊಂದಾಣಿಕೆ ಆದ ಪ್ರೇರೆ? ಹಾಂ, ಅದಕ್ಕೆ ಹೇಳೋ ಈ ಟೈಟಲ್ ಏನಿಕ್ಕಿದಪ್ಪ ಅಂದರೆ ಯೇಸು ಕ್ರಿಸ್ತನ ಹೇಳಿದ್ದು ಏನು, ಕ್ರೈಸ್ತರು
ಮಾಡ್ತಿರುವುದು ಏನಂದರೆ ಯೇಸು ಕ್ರಿಸ್ತನು ನಮ್ಮ ದೇವರು ತಿಳ್ಕೊತಿದ್ದು, ಯೇಸು ಪ್ರಭು ನಮಗೋಸ್ಕರ ಕಲಿಯೋದು ಪ್ರಾಣ ಕೂಡ ತಿಳ್ಕೊತಿದ್ದು. ಅದರ ಆ ಕ್ರಿಸ್ತನು ನಮಗೆ ಏನಾಯ್ತು ಬೋಧನೆ ಮಾಡಿದ್ದಾರೋ ಆ ಬೋಧನೆ ಪ್ರಕಾರ ನಮ್ಮ ಜೀವಿತಗಳು ಇಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾವು ನಿಜವಾಗ್ಲೂ ದೇವರ ಮಕ್ಕಳಾಗಬೇಕಂದ್ರೆ ಏನು ಮಾಡಬೇಕಂತ, ದೇವರಿಗೆ ಒಳಪಟ್ಟಾಗ ನಾವು ಏನಾಗ್ತೇವೆ, ದೇವರ ಮಕ್ಕಳಾಗ್ತೇವೆ, ಕ್ರಿಸ್ತನಿಗೆ ಸರಿಯಾದ ಒಂದು ಶಿಷ್ಯರಾಗ್ತೇವೆ, ಅನುಯಾಯಿಗಳಾಗಕ್ಕೆ ಸಾಧ್ಯ ಪ್ರಿಯರೇ. ಹೌದಲ್ರಿ? ಅದಕ್ಕೆ ಇನ್ನೊಂದು ವಚನ ನೋಡ್ಕೊಂಡು ಮುಗಿಸ್ತೇನೆ, ಸಮಯ ಆಯಿತು. ಯಾಕೋಬನ ಬರೋ ಪತ್ರಿಕೆಯಲ್ಲಿ ಆಯಿತು, ಒಂದು 2 ವಚನ ತೋರಿಸಿ ಮುಗಿಸ್ತೇನೆ, ಸಮಯ ಆಗ್ತದೆ, ದಯಮಾಡಿ ಕ್ಷಮಿಸಬೇಕು. ಯಾಕೋಬನ ಬರೋ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ, ಯಾಕೋಬನ ಬರದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಒಂದು ಸಾರಿ ನೋಡಿರಿ. ಇಲ್ಲಿ ದೇವ್ರು ಹೇಳುವಂಥ ಮಾತು ಚೆನ್ನಾಗಿ ಗಮನಿಸಬೇಕು. ನನ್ನ ಸಹೋದರರೇ, ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ನೀವು ಅಂತಿದ್ದಾರೆ. ಕೂತಿರ್ತಕ್ಕಂಥ ಎಲ್ಲರೂ ಯಾರು? ಕ್ರಿಸ್ತನನ್ನು ನಂಬಿಕೊಂಡವರ ಅಥವಾ ನಂಬದೇ ಇರ್ತಕ್ಕಂಥ ಜನ ನಾವು? ಅಲ್ಲಿ ನಮಗೆ ಹೇಳುವಂಥ ಮಾತೇನಪ್ಪ ಅಂದರೆ, ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಏನಾಯ್ತು ಕೆಳಗಡೆ ಮಾತು, ಪಕ್ಷಪಾತಿಗಳು ಇರಬಾರದು ಅಂತಿದ್ದಾರೆ ಪ್ರೇರೆ. ಯಾರು ಹೇಳುವಂಥ ಮಾತು? ನಮ್ಮನ್ನು ಹೆತ್ತಂಥ ತಂದೆ, ನಮ್ಮನ್ನು ಸೃಷ್ಟಿಕರ್ತನು ಹೇಳುವಂಥ ಮಾತಂದರೆ ನಮ್ಮಲ್ಲಿ ಪಕ್ಷಪಾತ ಇರಬಾರ್ದು. ಪಕ್ಷಪಾತ ಯಾವ ರೀತಿ ಅಂದರೆ, ನಮ್ಮ ಒಂದು ಮದುವೆ ಕಾರ್ಯಕ್ರಮ ಅಥವಾ ಇಲ್ಲಿ ಎಕ್ಸಾಂಪಲ್ ಆಗಿ ನಮ್ಮ ಚರ್ಚಲ್ಲಿ ದೇವರು ಆಗಿರುವಂಥ ಸಮಯದಲ್ಲಪ್ಪ ಅಂದರೆ, ಒಬ್ಬ ಒಳ್ಳೆ ವಸ್ತ್ರ ಹೊಡ್ಕೊಂಡು ಧರಿಸ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕಿಕೊಂಡು ಒಳ್ಳೆ ವೈಭವದಿಂದ ಬಂದಂಥ ಸಭೆಯಲ್ಲಿ ನಾವು ಸಭೆದಲ್ಲಿ ಎಲ್ಲ ಯಾವ ರೀತಿ ವೆಲ್ಕಮ್ ಮಾಡ್ತಾ ಹೋಗ್ತೀವಿ, ಒಳ್ಳೆ ರೀತಿ ಗೌರವದಿಂದ ಒಂದು ಮರ್ಯಾದೆಯಿಂದ ಅವನು ಮೆಚ್ಚುವಂಥ ರೀತಿಯಲ್ಲಿ ಅವನು ವೆಲ್ಕಮ್ ಮಾಡಿ ಇಲ್ಲಿ ಕೊಡಿಸ್ತೀವಿ, ಒಳ್ಳೆ ಜಾಗದಾಗ ಕೊಡಿಸ್ತೀವಿ. ಹೌದಲ್ರಿ? ಅದೇ ರೀತಿಯಲ್ಲಿ ಒಂದು ಹೀನದ ಸ್ಥಿತಿಯಲ್ಲಿ ಬಟ್ಟೆನೇ ಎಲ್ಲರೂ ಕರೆಕ್ಟಾಗಿ ಬಟ್ಟೆ ಇಲ್ಲ, ಮೈಯೆಲ್ಲ ಒಂಥರ ಏನೋ ಒಂದು ಕೊಳಕ್ಕೆ ವಾಸನೆ ಹೊಂಟದ್ದು ಅಂಥವ್ರು ಯಾವ ರೀತಿ ಸನ್ಮಾನ ಕೊಡ್ತಾಯಿದ್ದೆವು? ಕರಿತೇವೆ, ನಿಜಕ್ಕೂ ಕರಿತಾ ಇರ್ತೀವ. ಅದಕ್ಕೆ ಹೇಳ್ತೀನಿ ದೇವರು ಅನ್ಕೊಳೋದ, ನಮ್ಮಲ್ಲಿ ಪಕ್ಷಪಾತ ಇರಬಾರ್ದು. ಅಂದರೆ ಒಬ್ಬರನ್ನು ಪ್ರೀತಿಸಿ ಮತ್ತೊಬ್ಬರನ್ನು ದ್ವೇಷಿಸುವಂಥ ಗುಣಲಕ್ಷಣಗಳು ನಮ್ಮಲ್ಲಿ ಇರಬಾರ್ದು ಅಂತ ಕೆಳಗಡೆ ಅಲ್ಲಿ ಕೆಳಗಡೆ ಹೋದ್ರೆ ಇನ್ನೊಂದು ಸ್ವಲ್ಪ ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭೋಮಯವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರಗಳಿಗೆ ಬರಲು ಮತ್ತು ಒಬ್ಬ ಬಡವನು ಹೀನವಾದ ಬಟ್ಟೆಗಳನ್ನು ಹಾಕಿಕೊಂಡು ಬರಲು ನೀವು ಶೋಭಾಮಯವಾದ ವಸ್ತ್ರವನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸುಖ ಸ್ಥಾನದ ಮೇಲೆ ಕೂತಿಕೊಳ್ಳಿರಿ ಎಂತಲೂ ಆ ಬಡವನಿಗೆ ನೀನು ಇಲ್ಲೇ ಕೂತಿಕೋ ಅಂತ ಹೇಳ್ತಿದ್ದವನು. ಏನಾಗ್ತದೆ? ನಮ್ಮಲ್ಲಿ ಪಕ್ಷಪಾತ ಅದೆಲ್ಲ ಪ್ರೇರೆ ಈ ರೀತಿ ನಾವು ಮಾಡಿದಾಗ. ಆದರೆ ದೇವರು ಮೆಚ್ಚುವಂಥದ್ದು ಅಲ್ಲ. ಯಾಕಂದರೆ ಎಲ್ಲರನ್ನು ಸಮವಾಗಿ ಪ್ರೀತಿಸಬೇಕು. ಕ್ರಿಸ್ತನು ಪಾಪಗಳನ್ನು ಯಾವ ರೀತಿ ಪ್ರೀತಿಸಿದ್ದಾನೆ, ಒಳ್ಳೆಯವರನ್ನು ಪ್ರೀತಿಸಿದ್ದಾನೆ, ಕೆಟ್ಟವರನ್ನು ಪ್ರೀತಿಸಿದ್ದಾನೆ, ಪಾಪದ ಇದ್ದಂಥವ್ರನ್ನು ಪ್ರೀತಿಸಿದ್ದಾನೆ, ಪಾಪದ ಇರಲಾರ್ದಂಥ ಜನರನ್ನು ಹೆಚ್ಚು ವಿಚಾರ ಮಾಡಿದಂತೆ ಪ್ರೀತಿಸಿದ್ದಾನೆ. ಅಂಥ ಸ್ವಭಾವ ನಮ್ಮ ಹತ್ರನೂ ಕೂಡ ಇರಬೇಕೆಂಬ ವಿಷಯದಲ್ಲಿ ಹೇಳ್ತದೆ ಪ್ರೇರೆ. ಕೆಳಗಿನ ಮಾತು ನೋಡಿ, ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಆಯ್ತು ಮುಗಿಸ್ತೇನೆ, ಲಾಸ್ಟ್ ವಚನ ಇನ್ನು ಹೇಳೋಕೆ ಭಾಳ ಇದೆ. ಗಲಾತ್ಯರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ ಹೋದ್ರಿ. ಏನು ಮಾಡಿದೆ ಅಂತ ಪ್ರೇರ ನಾವು ಇನ್ನೂ ಸರಿ ಹೋದ್ರಿ ಅದು ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀವಿ. ನಾವೆಲ್ಲರೂ ಕೂತಿದ್ದವಂದ್ರೆ ಪ್ರತಿಯೊಬ್ಬರು ದೀಕ್ಷಾನ ತಗೊಂಡಿದ್ದವರೆಲ್ಲ ನಾವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡವರೆಲ್ಲ, ಹೌದಲ್ರಿ? ಆದರೆ ನಮ್ಮ ಜೀವಿತ ಆಗಿರುತ್ತೆ ಅದಕ್ಕೆ ಹೇಳ್ತದೆ ಪ್ರೇರೆ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನಾವೆಲ್ಲರೂ ಏನು ಪಕ್ಷಪಾತ ಇರುತ್ತಲ್ಲ, ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಸಮವಾಗಿ ಪ್ರೀತಿಸಬೇಕು. ಯಾಕಂದರೆ ಕ್ರಿಸ್ತನಿಗೆ ಏನಂತೂ ಬೋಧಿಸಿದಾರೋ, ಕ್ರಿಸ್ತನಿಗೆ ಏನಂತೂ ಕಲಿಸ್ಕೊಟ್ಟಿದ್ದಾರೋ, ಕ್ರಿಸ್ತನ ಮಾತಿಗೆ ಒಳಪಟ್ಟು ಬದುಕಿದಂದರೆ ನಾವು ದೇವರ ಮಕ್ಕಳಾಗ್ತೇವೆ, ಕ್ರಿಸ್ತನ ಬೋಧನೆಗೆ ಒಳಪಟ್ಟವರಾಗ್ತೇವೆ. ಸತ್ತ ನಂತರ ಇನ್ನೊಂದು ಲೋಕದ ಪ್ರಿಯರೇ. ಆ ಲೋಕವನ್ನು ಪಡ್ಕೊಳ್ಬೇಕಂದ್ರೆ ಯೇಸು ಕ್ರಿಸ್ತನಿಗೆ ಏನಂತ ಹೇಳಿದ್ದಾರೋ, ಯೇಸು ಕ್ರಿಸ್ತ ಯಾವ ರೀತಿ ನಡ್ಕೊಂಡಿದ್ದಾರೋ ಅದನ್ನು ನಾವು ಪಾಟಿಸಬೇಕಾಗಿದೆ. ಪಾಟಿಸಿದಾಗ ನಾವಂತ ಒಂದೇ ಕುಟುಂಬದವರು, ಒಂದೇ ಮನೆಯವರವು. ಸತ್ತ ನಂತರ ಕೂಡ ಎಲ್ಲರೂ ಇಲ್ಲಿ ಯಾವ ರೀತಿ ಸಭೆಯಾಗಿ ಕೂತ್ಕೊಂಡಿದ್ದು ನೋಡಿ, ಅದೇ ರೀತಿಯಲ್ಲಿ ಪರಲೋಕದಲ್ಲಿ ಕೂಡ ಕಾಣ್ತೇವೆ. ಹೌದಲ್ರಿ?
ಅದಕ್ಕೋಸ್ಕರ ನೀವು ಚೆನ್ನಾಗಿ ಆಲೋಚನೆ ಮಾಡಬೇಕು. ಕ್ರಿಸ್ತನು ಹೇಳಿರ್ತಕ್ಕಂಥ ಮಾತಿಗೆ ಫಾಲೋ ಮಾಡ್ಕೊಂಡು ಕ್ರಿಸ್ತನ ಒಳಪಟ್ಟು ಬದುಕ್ತಿರೋ ಅಥವಾ ಕ್ರಿಸ್ತನ ಮಾತು ಯಾವುದಾದ್ರು ಬೇಡ ಅದನ್ನು ಬದುಕ್ತಿದ್ದೀರೋ ಒಂದು ಸಾರಿ ನೀವೇ ಆಲೋಚನೆ ಮಾಡ್ಕೋರಿ, ಚೆನ್ನಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಕ್ರಿಸ್ತನ ಮಾತು ಯಾರತ್ತು ಗೌರವಿಸ್ತಾರೋ ಒಳಪಡ್ತಾರೋ ಅವ್ರಿಗೆ ಸತ್ತ ನಂತರ ಪರಲೋಕ ಇದೆ ಪ್ರಿಯರೇ. ಅದೇ ರೀತಿ ಒಂದು ಬದುಕದೆ ಹೋದೆ ಅಂದರೆ ಸತ್ತ ನಂತರ ಪಾತಾಳ ಅಂತಕ್ಕಂಥ ನಮಗೋಸ್ಕರ ಸಿದ್ಧವಾಗಿದೆ. ಅದಕ್ಕೋಸ್ಕರ ನಮ್ಮನ್ನು ನಾವು ಎಚ್ಚರಿಕೆ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ಕ್ರಿಸ್ತನು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯೋದಕ್ಕೆ ನಾವೆಲ್ಲರೂ ಇಷ್ಟಪಡೋಣ ಪ್ರಿಯರೇ. ಯಾಕಂದರೆ ಸಮಯ ಮುಗಿತ್ತು. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಮುಂದಿನ ಸಮಯ ಮಧ್ಯತಕ್ಕಂಥ ದೈವ ಸೇವಕರು ನಡ್ಸ್ಕೊಂಡು ಹೋಗ್ತಾರೆ. ಎಲ್ಲರೂ ಕಣ್ಣುಗಳು ಮುಚ್ಚಿ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಇಲ್ಲಿವರೆಗೂ ಪ್ರಭಾ ಸ್ವಲ್ಪ ಹೊತ್ತು ನಿಮ್ಮ ಮಾತುಗಳು ಆಲೋಚನೆ ಮಾಡಿದ್ದ ತಂದೆ. ಯಾಕಂದರೆ ಕ್ರಿಸ್ತನು ನಮಗೋಸ್ಕರ ಹೇಳಿರ್ತಕ್ಕಂಥ ಮಾತುಗಳು ಶ್ರೇಷ್ಠವುಳ್ಳಂಥ ಮಾತುಗಳು, ಜೀವವುಳ್ಳ ಮಾತುಗಳು. ನಿಜಕ್ಕೂ ನಾವು ನಿಮ್ಮನ್ನು ಗೌರವಿಸಿದರೆ ನಿಮ್ಮನ್ನು ನೀವು ಹೇಳ್ತಕ್ಕಂಥ ವಾಕ್ಯಗಳನ್ನು ಪ್ರೀತಿಸಬೇಕಾಗಿದೆ ಕಥೆ. ಯಾಕಂದರೆ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ನೀವು ವಾಕ್ಯದ ಹೇಳ್ತಿದ್ರು ಪ್ರಭು. ನಾವೆಲ್ಲರೂ ನಿನ್ನ ಮಕ್ಕಳು, ನಿನ್ನ ರಕ್ತದಲ್ಲಿ ತೊಳೆದುಕೊಂಡವರು, ನಾವೆಲ್ಲರೂ ಒಂದೇ ಸಂಸ್ಥಾನದವರು, ಒಂದೇ ಕುಟುಂಬದವರಾಗಿರೋದ್ರಿಂದ ನಾವೆಲ್ಲರೂ ಪ್ರೀತಿಸಿ ಪಕ್ಷಪಾತ ತೋರಿಸದ ಹಾಗೆ, ಕ್ರಿಸ್ತ ನಮಗೆ ಉಪದೇಶ ಮಾಡಿದ ಹಾಗೆ, ಕ್ರಿಸ್ತನಿಗೆ ಕಲಿಸ್ಕೊಟ್ಟ ಹಾಗೆ ನಾವೆಲ್ಲರೂ ಒಂದೇ ಮನಸ್ಸು ಉಳ್ಳವರಾಗಿ ಬದುಕಿ ನೀವಿರುವಂಥ ಮಹಾಪರಲೋಕವನ್ನು ಪಡೆದುಕೊಳ್ಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನೀವು ಪಾದ ಇಡುತ್ತಾ ಈ ಪ್ರಾರ್ಥನೆ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತರ ಶ್ರೇಷ್ಠವುಳ್ಳಂಥ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ನಿಮ್ಮೆಲ್ಲರಿಗೂ ವಂದನೆಗಳು. ಬಹಳ ವಂದನೆಗಳು. ಸಂದೇಶ ಸುವಾರ್ತೆಯನ್ನು